ಅಸಲಿಗೆ 101 ಸ್ವಾಮಿಗಳ ಜೀವ ಸಮಾಧಿ ಇರೋದಾದ್ರೂ ಎಲ್ಲಿ? ಸ್ವಾಮಿಗಳು ತಪ್ಪು ಮಾಡಿದಂತಹ ಗುಹೆಯಲ್ಲಿ ಎಳನೀರಿನಲ್ಲಿ ದೀಪ ಉರಿಯುತ್ತಂತೆ. ನೋಡೇ ಬಿಡೋಣ ಒಂದು ಸಣ್ಣ ಬ್ರೇಕ್. 101 ಸ್ವಾಮಿಗಳು ಜೀವ ಸಮಾಧಿಯಾಗಿ 100 ವರ್ಷಗಳು ಕಳೆದರೂ ಸಹ ಇಂದಿಗೂ ಇಲ್ಲಿ ಪವಾಡಗಳು ನಡೆಯುತ್ತಿವೆ. ಭಕ್ತಿಯಿಂದ ಬೇಡಿ ಬರುವ ಜನರ ಕಷ್ಟಗಳು ಆಶ್ಚರ್ಯಕಾರಿ ರೀತಿಯಲ್ಲಿ ಮಾಯವಾಗುತ್ತಿವೆ. ಅಸಲಿಗೆ 101 ಸ್ವಾಮಿಗಳ ಈ ಜೀವ ಸಮಾಧಿ ಇರೋದಾದ್ರೂ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ, ಇದು ಇರೋದು 101 ಸ್ವಾಮಿ ಮಲೈನಲ್ಲಿ. 101 ಸ್ವಾಮಿ ಮಲೈ ಇರೋದು ತಮಿಳುನಾಡಿನ ಕೃಷ್ಣಗಿರಿ ತಾಲೂಕಿನ ಡಿಂಕಣಿ ಕೋಟೆ ತಾಲೂಕಿನಲ್ಲಿ. ನಮ್ಮ ಚನ್ನಪಟ್ಟಣ ವರದಿಗಾರ ನಾಗರಾಜ್ ಹಾಗೂ ಆನೇಕಲ್ ವರದಿಗಾರ ಮಂಜುನಾಥ್ ನೀಡಿದ ಮಾಹಿತಿಯ ಮೇರೆಗೆ ನಾವು ಮೊದಲಿಗೆ ಬೆಂಗಳೂರಿನಿಂದ 40 ಕಿಲೋಮೀಟರ್ಗಳ ಅಂತರದಲ್ಲಿ ಇರುವಂತಹ ತಮಿಳುನಾಡಿನ ಹೊಸೂರಿಗೆ ಹೋದೆವು. ನಮ್ಮನ್ನು ಇಲ್ಲಿಂದ ಬನ್ನೇರುಘಟ್ಟದ ರಘುಪತಿಯವರು ಡೆಂಕಣಿ ಕೋಟೆಗೆ ಕರೆದುಕೊಂಡು ಹೋದರು. ಡೆಂಕಣಿ ಕೋಟೆಯಿಂದ ನಮ್ಮನ್ನು ಭೈರಾಜು ಹಾಗೂ ಯೋಗೇಶ್ ರವರು 101 ಸ್ವಾಮಿ ಮಲೈಗೆ ಕರೆದುಕೊಂಡು ಹೋದರು. ಬೆಟ್ಟದ ಮೇಲೆ 101 ಸ್ವಾಮಿಗಳು ತಪಸ್ಸು ಮಾಡಿದಂತಹ ಸ್ಥಳದಲ್ಲಿ ಎಳನೀರಿನಿಂದ ಇಂದಿಗೂ ಸಹ ದೀಪವನ್ನು ಹಚ್ಚಬಹುದೆಂಬ ಮಾಹಿತಿಯನ್ನು ಆಧರಿಸಿ ನಾವು ಅಂಚಿಹಳ್ಳಿಯಲ್ಲಿ ಎಳನೀರು ಕಾಯಿಗಳನ್ನು ತೆಗೆದುಕೊಂಡೆವು. ಡೆಂಕಣಿ ಕೋಟೆಯಿಂದ ಸುಮಾರು 20 ಕಿಲೋಮೀಟರ್ಗಳನ್ನು ಕ್ರಮಿಸಿದರೆ ನಮಗೆ ಸಿಗುತ್ತೆ 101 ಸ್ವಾಮಿ ಮಲೈ. ಬೆಟ್ಟಕ್ಕೆ ಬಸ್ ಸಂಚಾರವಿಲ್ಲ. ನೂರೊಂದು ಸ್ವಾಮಿ ಮಲೈ ತಪ್ಪಿದ ನಾವು ಮೊದಲಿಗೆ 101 ಸ್ವಾಮಿಯ ಜೀವ ಸಮಾಧಿಯ ದರ್ಶನ ಮಾಡಿದೆವು. ನೂರೊಂದು ಸ್ವಾಮಿಗಳ ಜೀವ ಸಮಾಧಿಯ ಮುಂದೆ ಭಕ್ತಿಯಿಂದ ಧ್ಯಾನಕ್ಕೆ ಕುಳಿತೆವು. ಶಕ್ತಿ ದೇಹದಲ್ಲಿ ಪ್ರವರಿಸಿದಂತಹ ಅನುಭವ. 101 ಸ್ವಾಮಿಗಳು ಜೀವ ಸಮಾಧಿಯಾದ ನಂತರ ಇಲ್ಲಿಗೆ ಮಠಾಧಿಪತಿಗಳಾಗಿ ಬಂದ 11 ಜನರ ಸಮಾಧಿಗಳು ಇದೇ ಕೊಠಡಿಯಲ್ಲಿವೆ. ಇದರಲ್ಲಿ 6 ಸ್ವಾಮೀಜಿಗಳು ಜೀವ ಸಮಾಧಿಯಾಗಿದ್ದಾರೆ. 101 ಸ್ವಾಮಿಗಳು ಸೇರಿದಂತೆ ಹಲವಾರು ಪವಾಡ ಪುರುಷರುಗಳ ಜೀವ ಸಮಾಧಿಗಳಿಂದ ಇಡೀ ಈ ಕಟ್ಟಡ ಬಹಳಷ್ಟು ಶಕ್ತಿಯುತವಾಗಿದೆ. ಅಂತಹ ಶಕ್ತಿಯಿಂದ ಈ ಕಟ್ಟಡದಲ್ಲಿ ನಡೆಯದ ಚಮತ್ಕಾರಗಳಿಲ್ಲ. ದೆವ್ವ, ಗಾಳಿ, ಮಾಯಾ ಮಠದ ಸಮಸ್ಯೆಗಳಿಂದ ನರಳುವ ಜನರು ಈ ಕೊಠಡಿಗೆ ಕಾಲಿಟ್ಟರೆ ಸಾಕು, ಅಂತಹ ಸಮಸ್ಯೆಗಳಿಂದ ಮುಕ್ತರಾಗುವುದು ಖಡಾಖಂಡಿತ ಎಂಬ ಮಾತು ಈ ಒಳಿತನ್ನು ಕಂಡಿರುವವರದ್ದು. ಮನಸ್ಸಲ್ಲಿ ಭೀತಿ ಇರಲಿ, ಇಲ್ಲಿ ದಿಗಿಲಿಲ್ಲ, ಮಾಟ ಮತ್ತೆ ದೆವ್ವ ಅಂತ ಗಾಳಿ ಪ್ರಯೋಗ ಏನೋ ಬಂದ ಅಲ್ಲಿ ಬಂದು ಕುತ್ಕೊಂಡ್ರೆ ಸಾಕು, ಖಂಡಿತ ಒಳಗೆ ಪ್ರವೇಶ ಆಗಲ್ಲ, ಅವ್ನು ಬಿಟ್ಟು ಹೋಗ್ತದೆ. ಇದು 101 ಸ್ವಾಮಿಗಳಿಂದ ನಿರ್ಮಿತವಾದ ಮಠ. ಈ ಸ್ಥಳದಲ್ಲೂ ಬಹಳಷ್ಟು ಚಮತ್ಕಾರಗಳು ನಡೆದಿವೆ, ಇಂದಿಗೂ ನಡೆಯುತ್ತಿವೆ. ಅದೊಂದು ಈ ಗ್ರಾಮದ ಸರ್ವೆಗಾಗಿ ಬಂದಿದ್ದ ಟೆಲಿಕಾಂ ನೌಕರರಾದ ಭೈರಾಜುರವರು ರಾತ್ರಿ ಇಲ್ಲಿಯೇ ಉಳಿದುಬಿಟ್ಟರು. ಹಾಗೆ ಆ ಒಂದು ರಾತ್ರಿ ಇಲ್ಲಿ ಮಲಗಿದ್ದ ಸಮಯದಲ್ಲಿ ದೇಹದಿಂದ ಒಂದು ವಿಚಿತ್ರವಾದಂತಹ ಶಕ್ತಿ ಹೊರಹೋದಂತಹ ಅನುಭವವಾಯಿತಂತೆ. ನಂತರ ಇವರ ಗಮನಕ್ಕೆ ಬಂದದ್ದು ಹಲವಾರು ವರ್ಷಗಳಿಂದ ಅನುಭವಿಸುತ್ತಿದ್ದ ವಿಪರೀತವಾದಂತಹ ಮೈಕೈ ನೋವು ದೂರಾಗಿದ್ದು. ಬಟ್ ನೋಡ, ಅವತ್ ನೈಟ್ ಇಲ್ಲಿ ಮನ್ಕೊಂಡಿದ್ರ ಒಂದ್ ಶಕ್ತಿ ನಮ್ಮ ಮೈಯಲ್ಲಿ ಒಂದ್ ಶಕ್ತಿ ಬಂದಿ ಆಚೆ ಕಡೆ ನಮ್ಮ ಮೈನಲ್ಲಿ ಸರಿ ಇಲ್ಲ, ಒಂದ್ ಶಕ್ತಿ ಆಚೆ ಕಡೆ ಹೋದಂಗ ನಮ್ಗೆ ಗೊತ್ತಾಗೋಯ್ತು. ರಿಲೀಸ್ ಆದಂಗೆ ಬೆಳಗ್ಗೆ ಎದ್ದು ನೋಡಿದ್ರೆ ನಮ್ಮ ಮೈ ಫ್ರೀ ಆಗಿರ್ತು. ಈ ಮಠಕ್ಕೆ ಇದೀಗ ಯಾರೂ ಮಠಾಧಿಪತಿಗಳೂ ಇಲ್ಲ. ಇಲ್ಲಿನ ಎಲ್ಲ ಚಟುವಟಿಕೆಗಳನ್ನು ಕಾರ್ಯದರ್ಶಿಗಳಾದ ನಾಗರಾಜ್ರವರು ನಿರ್ವಹಿಸುತ್ತಿದ್ದಾರೆ. ಬೆಲೆ ಕಟ್ಟಲಾಗದ ಈ ವಜ್ರಖಚಿತ ಚಿನ್ನದ ಹಾರವನ್ನ ಸದಾ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿರಲಾಗುತ್ತೆ. ವಿಶೇಷವಾದಂತಹ ಸಂದರ್ಭಗಳಲ್ಲಿ ಮಾತ್ರ ಮಠಕ್ಕಿರಂದು ಪೂಜೆ ಸಲ್ಲಿಸಲಾಗುತ್ತೆ. ಈ ಮಠವನ್ನು ಇದೀಗ ನಡೆಸುತ್ತಿರುವುದು ಬೆಂಗಳೂರಿನ ಬಳಿಯಲ್ಲಿ ಇರುವ ಕನಕಪುರದ ಮರಳೆ ಮಠ. ಈ 101 ಸ್ವಾಮಿ ಬೆಟ್ಟದ ಗ್ರಾಮಸ್ಥರ ಭಾಷೆ ಕನ್ನಡ.
101 ಸ್ವಾಮಿಗಳ ತಪೋಶಕ್ತಿಯಿಂದ ನಿರ್ಮಿತವಾದ ಈ ಕಲ್ಯಾಣಿಯಲ್ಲಿನ ನೀರು ಕಾಯಿಲೆಗಳನ್ನು ನಿವಾರಿಸುವ ಜೀವಜಲವಾಗಿದೆ. ಈ ನೀರಿನಲ್ಲಿ ಸ್ನಾನ ಮಾಡಿ ಈ ನೀರನ್ನು ಕುಡಿದು 101 ಸ್ವಾಮಿಗಳ ಜೀವ ಸಮಾಧಿಯ ಮುಂದೆ ನಿಂತು ಭಕ್ತಿಯಿಂದ ಬೇಡಿದ ಅನೇಕ ರೋಗಿಗಳು ಕಾಯಿಲೆಗಳಿಂದ ಮುಕ್ತರಾಗಿದ್ದಾರೆ, ಕಷ್ಟಗಳನ್ನು ನಿವಾರಿಸಿಕೊಂಡಿದ್ದಾರೆ, ಸಂತಾನ ಭಾಗ್ಯವನ್ನು ಕಂಡಿದ್ದಾರೆ. ದೂರದ ಊರುಗಳಿಂದ ಬಂದು ಇಲ್ಲಿನ ನೀರನ್ನು ತೆಗೆದುಕೊಂಡು ಹೋಗುತ್ತಾರೆ, ಔಷಧದಂತೆ ಉಪಯೋಗಿಸುತ್ತಾರೆ. 101 ಸ್ವಾಮಿಗಳು ತಪಸ್ಸು ಮಾಡಿದಂತಹ ಗುಹಾ ಸ್ಥಳವಿದು. ಇಲ್ಲಿ ಎಳನೀರಿನಿಂದ ದೀಪ ಹೊತ್ತಿ ಉರಿಯುತ್ತಂತೆ. ಈ ಮಣ್ಣಿನ ಬಟ್ಟಲಲ್ಲಿ ಎಳನೀರನ್ನು ಹಾಕಿ ನಂತರ ಎಣ್ಣೆಯ ಬತ್ತಿಯನ್ನು ಅದರಲ್ಲಿ ಹಾಕಿದರೆ ದೀಪ ಎಳನೀರು ಖಾಲಿಯಾಗುವವರೆಗೂ ಹೊತ್ತಿ ಉರಿಯುತ್ತಂತೆ. ನಾವು ಅದರ ಪರೀಕ್ಷೆಗೆ ನಿಂತೆವು. ದೀಪ ಬಹಳಷ್ಟು ತೀಕ್ಷ್ಣವಾಗಿ ಉರಿಯಿತು. ಇಲ್ಲಿನ ಸಕಲ ಚಮತ್ಕಾರಗಳಿಗೂ ಕಾರಣ ಶಿವಸ್ವರೂಪಿಯಾದ 101 ಸ್ವಾಮಿಗಳ ತಪೋಶಕ್ತಿ, ಆತ್ಮಶಕ್ತಿ. ಬೆಂಗಳೂರಿನಿಂದ ಸುಮಾರು 70 ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ತಮಿಳುನಾಡಿನ ಡೆಂಕಣಿಯುಕಿನ 101 ಸ್ವಾಮಿ ಬೆಟ್ಟ ಪವಾಡಗಳ ತಾಣವಾಗಿದೆ. 101 ಸ್ವಾಮಿಗಳ ವಿಸ್ಮಯಕಾರಿ ಶಕ್ತಿಗೆ ಮೈಸೂರು ಮಹಾರಾಜರು ಅವರಿಗೆ ಕೊಟ್ಟಿರುವಂತಹ ವಜ್ರ ಖಚಿತ ಚಿನ್ನದ ಮಾಲೆಯೇ ಸಾಕ್ಷಿ. ಇಂದಿಗೂ ಒಳಿತನ್ನ ಕಾಣ್ತಾ ಇರೋ ಜನರೇ ಜೀವಂತ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಹಲವು ಪ್ರಶ್ನೆಗಳು ಕಾಡ್ತವೆ. ನಮ್ಮನ್ನು ಕಾಡುವ ಅಂತಹ ಪ್ರಶ್ನೆಗಳಿಗೂ ನಮಗೆ ಇಲ್ಲಿ ಉತ್ತರ ಸಿಕ್ಕ ನಂತರ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು